ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ. ಇದೇನು ಬಿರುಗಾಳಿ ಅಂತೀರಿ? ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಾಕತ್ತಾರ. ಏನು ಕಾಕ ಹೇಳಾಕತ್ತಿ ಅಂತಿರ್ಬೇಕು. ಈಗ ಪರಮೇಶ್ವರ ಸರ್ದಿ ಮುಗೀತು, ಸತೀಶ್ ಜಾರಕಿಹೊಳಿ ಸರ್ದಿ ಮುಗೀತು, ರಾಜಣ್ಣವರ ಸರ್ದಿ ಮುಗೀತು, ಈಗ ಡಿ ಕೆ ಶಿವಕುಮಾರ್ ಸರ್ದಿ. ಈಗ ಹೈಕಮಾಂಡನ್ನು ಬೆದರಿಸಲು ಈ CD ಹನಿ ಟ್ರ್ಯಾಪ್ ಕೇಸುಗಳನ್ನು ಮುಂದಿಟ್ಟುಕೊಂಡು ಅನೇಕ ಗುಲ್ಲುಗಳು ಹೇಳ್ತಾ ಇದ್ದಾವ. ಯಾರು CD ಮಾಡಿಸ್ಯಾರ? 58 ಶಾಸಕರು ಬಲಿಯಾಗುತ್ತಾರ. 58 ಶಾಸಕರ ಮಾನ ಮರ್ಯಾದೆ ಬಲಿಯಾಗತೈತಿ. 58 ಶಾಸಕರು ಹೆಂಗೆ ಬದುಕಬೇಕು? ಇವೆಲ್ಲವನ್ನ ಈಗ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದೈತಿ. ಡಿ ಕೆ ಶಿವಕುಮಾರ್ ರಾಜೀನಾಮೆ, ಭಾರತೀಯ ಜನತಾ ಪಕ್ಷದಲ್ಲಿ ಸೇರುವ ಸಲುವಾಗಿ ಕಾಲು ಮುಂದೆ. ಕುಂಭಮೇಳದ ಪ್ರಭಾವ ಕಾಣ್ತೈತ್ರಿ. ಇನ್ನು ಕುಂಭಮೇಳದಲ್ಲಿ ಹೋಗಿ ಅಲ್ಲಿ ಹಿಂದುತ್ವದ ಒಂದು ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡಂಥ ಇದೇ ಇಶಾ ಫೌಂಡೇಶನ್ದಲ್ಲಿಯೂ ಸಹಿತ ಅಮಿತ್ ಶಾ ಬಾಜು ಕೂತಿದ್ದು ಡಿ ಕೆ ಶಿವಕುಮಾರ್ ಬಗ್ಗೆ ನಾವು ಗುಸುಗುಸು ಮಾತಾಡಕತ್ತಿದ್ವಿ. ಈ ಹಿಂದೆ ಒಂದು ಸುದ್ದಿ ಮಾಡಿದ್ದೀವಿ, ಇನ್ನು ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ BJP ಪಾದಾರ್ಪಣೆ ಮಾಡ್ತಾರಂಥೇಳಿ. ಈಗ ಬಹಳಷ್ಟು ರಾಜಧಾನಿಯಲ್ಲಿ ಗಲಿಬಿಲಿಯ ವಾತಾವರಣ. ಒಂದು ಸಿದ್ದರಾಮಯ್ಯ ಬಣವಾದರೆ ಒಂದು DKC ಬಣ. 30 ಶಾಸಕರನ್ನು ತೆಗೆದುಕೊಂಡು ಬಂದರೆ ಮುಖ್ಯಮಂತ್ರಿ ಪಟ್ಟ ಕೊಡ್ತೇನೆ ಅಂಥೇಳಿ ಏನಾದರೂ ಭಾರತೀಯ ಜನತಾ ಪಕ್ಷದವರ ಡಿ ಕೆ ಶಿವಕುಮಾರ್ಗೆ ಏನಾದರೂ ಸಪೋರ್ಟ್ ಮಾಡ್ಯಾರೇನ್ರಿ? ಮುಖ್ಯಮಂತ್ರಿ ಕುರ್ಚಿ ಆಶೆ ತೋರಿಸಿರ್ಬೋದು. ಅದಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದಿಟ್ಟು ಇನ್ನು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯ ಅಲೆ, ಧೂಮಕೇತು, ಸುನಾಮಿ ಇನ್ನು ಡಿ ಕೆ ಶಿವಕುಮಾರ್ ಆಗ್ತಾರೋ ಏನು ಸಿದ್ದರಾಮಯ್ಯ ಬಣ ಗೆಲ್ತೈತೋ ಇನ್ನು ಕಾದು ನೋಡ್ಬೇಕಲ್ರಿ. ಈಗ ಒಂದೇ ಒಂದು ಉಪಾಯ ಇರೋದು ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯ ಬಣ ನನಗೆ ಬೆಂಬಲ ಕೊಡುವುದಿಲ್ಲ, ಶಾಸಕಾಂಗ ಪಕ್ಷದ ಸಭೆ ಕರೆದರೂ ಸಹಿತ ಎಲ್ಲ ಶಾಸಕರು ನನಗೆ ಬೆಂಬಲ ಕೊಡುವುದಿಲ್ಲ, 110 115 ಶಾಸಕರು ಸಿದ್ದರಾಮಯ್ಯನ ಪರವಾಗಿರ್ತಾರ, ಅಲ್ಲಿ ನಾನು ಸೋಲು ಅನುಭವಿಸಬೇಕಾಕೈತಿ. 2.5 ವರ್ಷದ ಪವರ್ ಶೇರಿಂಗ್ ಕೇಳಿದ್ನಿ, ಅದನ್ನೂ ಸಹಿತ ನನಗೆ ಕೊಡ್ತಾ ಇಲ್ಲ, ನನಗೆ ದಾದ ಮಾಡಾಕತ್ತೆ ಯಾರಿಲ್ಲ. ಹಾಗಾದ್ರೆ ನಾ ಏನಾದರೂ ಒಂದು ಉಪಾಯ ಹುಡುಕಬೇಕಲ್ರಿ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಎಷ್ಟು ಪಕ್ಷಕ್ಕೆ ತ್ಯಾಗ ಮಾಡಿದೆ, ಎಷ್ಟೊಂದು ಬಲಿದಾನ ಮಾಡಿದೆ, ಎಷ್ಟೊಂದು ಸಂಘಟನೆ ಮಾಡಿದ್ನಿ, ರಾಜ್ಯದಲ್ಲಿ ಸರ್ಕಾರ ತನ್ನಿ, KPCC ಅಧ್ಯಕ್ಷ ಆಗಿ 5 ವರ್ಷ ಸರ್ಕಾರವನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ನಿ. ಆದರೆ ಹೈಕಮಾಂಡ್ ನನ್ನ ಬಗ್ಗೆ ಮುಖ್ಯಮಂತ್ರಿಯ ಪದದ ದಾರಿ ತೋರಿಸ್ತಾ ಇಲ್ಲ. ಅನೇಕರು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನಕತ್ತಾರ. ಹಾಗಾದ್ರೆ ನನಗೆ ಮುಖ್ಯಮಂತ್ರಿ 28ರಲ್ಲಿಯೂ ಸಿಗುವುದಿಲ್ಲ. ಈಗಲೇ ಒಂದು ಚಾನ್ಸ್ ಐತಿ, 30 ಶಾಸಕರನ್ನ ತೊಗೊಂಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತೇಳಿ ಭಾರತೀಯ ಜನತಾ ಪಕ್ಷದವ್ರು ಏನಾದರೂ ಸಪೋರ್ಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಕ್ಕೆ ಹೊಂಟಾರ್ರಿ. ಕರ್ನಾಟಕ ರಾಜ್ಯದ ಮಹಾಜನತೆ ಏನಂತೀರಿ? ಅನಿಸಿಕೆಗಳನ್ನ ಹಾಕಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.